ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಕೆ ಆರ್ ಪುರಂ ಹತ್ರ ಟಿ ಸಿ ಪಾಳ್ಯ ಬರುತ್ತಲ್ವ, ಕೆ ಆರ್ ಪುರಮಿಂದ 3ನೇ ಸ್ಟಾಪು. ಸಖತ್ತಾಗಿರುವಂಥ ಸೂಪರ್ ಆಗಿರುವಂಥ ಒಂದು ಮನೆ ಬಂದಿದೆ ನೋಡಿ. ತುಂಬ ಅಂದರೆ ತುಂಬ ನಿಮಗೆ ಇವಾಗಿನ ರೇಟಲ್ಲಿ ತುಂಬ ರೀಸನಬಲ್ ಪ್ರೈಸ್ ಅಂತಲೇ ಹೇಳಬಹುದು. ಇದು ಬಂದು ಪೂರ್ವಕ್ಕೆ ಇರೋವಂಥ ಬಾಗಿಲು. ಎರಡು ಮನೆ ಏನಿದೆ, ಇವಾಗ ಒಂದು ಮನೆಯದು ಮಾತ್ರ ನಾನು ವಿಡಿಯೋನ ತೋರಿಸ್ತೀನಿ. ಆದರೆ ಇದು ಪಕ್ಕದ ಮನೆಯದು ಕೂಡ ಬೇಕು ಅಂದರೆ ಕೇಳಿ ನಾನು ನಿಮಗೆ ವಿಡಿಯೋನ ಹಾಕ್ತೀನಿ. ಯಾಕಂದರೆ ಆ ಥರದ್ದು ಅವತ್ತು ಬೀಗ ಇದ್ದಿಲ್ಲ, ಹಾಗಾಗಿ ಅವರು ಬೀಗ ಇಲ್ಲ ಅಂಥೇಳಿ ರೀಸನ್ ಹೇಳಿದರು. ಹಾಗಾಗಿ ಇದು ಮನೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. 1050 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರುವಂಥ ಮನೆ ಇದು. 3 ಮನೆ ಇತ್ತು, 3 ಮನೆಯಲ್ಲಿ ಆಲ್ರೆಡಿ ಒಂದು ಮನೆ ಸೇಲ್ ಆಗಿಬಿಟ್ಟಿದೆ. ಇದು ಇವಾಗ ಪೂರ್ವಕ್ಕೆ ಇರೋವಂಥದ್ದು. ಮನೆ ಮುಂದೆ ನಿಮಗೆ 25 ಅಡಿ ರೋಡ್ ಬರೋವಂಥದ್ದು. ಅದನ್ನು ಏನು ಈ ಸೈಟ್ ಓನರೇ ಇದ್ದಾರಲ್ವ, ಇವರೇ ಬಂದು ಸಿಮೆಂಟ್ ರೋಡು ಇವಾಗ ಆಲ್ರೆಡಿ ಎಲ್ಲ ಜಲ್ಲಿ ಎಲ್ಲ ಹಾಕಿದ್ದಾರೆ. ಅದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನಾನು ನಿಮಗೆ ಹಾಕೋದಕ್ಕೆ. ನೆಕ್ಸ್ಟ್ ಯಾವುದನ್ನು ವೀಡಿಯೋದಕ್ಕೆ ಇದ್ರ ಫೋಟೋ ಹಾಕ್ಬಿಟ್ಟು ನಾನು ನಿಮಗೆ ಆ ಮನೆಯದು ಮುಂದೆದು ವೀಡಿಯೋ ಕೂಡ ನಾನು ಅದಕ್ಕೆ ಅಟ್ಯಾಚ್ ಮಾಡಿ ಹಾಕಿರ್ತೀನಿ, ನೀವು ನೋಡಬಹುದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ವಿಡಿಯೋ ಕೊನೆಗೆ ಈ ಮನೆ ಓನರ್ ನಂಬರ್ ಕೂಡ ಕೊಡ್ತೀನಿ, ನೀವು ಡೈರೆಕ್ಟಾಗಿ ಅವ್ರಿಗೇ ಕಾಲ್ ಮಾಡಿ ಕೇಳಬಹುದು. ವಾಟ್ಸಪ್ ಕಾಲನ್ನು ಮಾಡಿ, ನಾರ್ಮಲ್ ಕಾಲನ್ನು ಮಾಡಿ ಅವರು ರಿಸೀವ್ ಮಾಡ್ತಾರೆ. ಇದ್ರ ಪ್ರೈಸು ಏನು ಅಂತಲೇ ಅವರು ಹೇಳ್ತಾರೆ. ಯಾಕಂದರೆ ಇದು ಬಂದು ಟಿ ಸಿ ಪಾಳ್ಯದಿಂದ ಕಿತಕ್ನೂರು ಅಂತ ಬರುತ್ತಲ್ವ, ಕಿತಕ್ನೂರು ಸರ್ಕಲ್ನಿಂದ ವಾಕಬಲ್ ಡಿಸ್ಟೆನ್ಸ್ ಒಂದು 200 ಮೀಟ್ರು ಅಥವಾ 100 ಮೀಟ್ರ್ ಅಂತ ಆಗಬಹುದು. ಅಲ್ಲಿ ಕಿತಕ್ನೂರು ಸರ್ಕಲಲ್ಲಿ ನೀವು BMTC ಬಸ್ ಹಿಡ್ಕೊಂಡ್ರೆ ವಾಕಬಲ್ ಡಿಸ್ಟೆನ್ಸಲ್ಲಿ ಈ ಮನೆ ಸಿಗುವಂಥದ್ದು ನಿಮಗೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಮನೆ ಬಂದು ನಿಮಗೆ ಕಾರ್ನರ್ ಸೈಟಿಂದ ಪಕ್ಕದ ಕಾರ್ನರ್ ಸೈಟು ಇದು ಸೆಕೆಂಡ್ ಸೈಟು ಬಂದಿರೋವಂಥದ್ದು. ಇದು ಬಂದು ಲೇಔಟಲ್ಲಿ ಇರೋವಂಥ ಸೈಟ್ ಅಂತಲೇ ಹೇಳಬಹುದು. ಈ ಲೇಔಟ್ ಹೆಸರು ಬಂದು ತಿರುಮಲ ಲೇಔಟ್ ಇದು ಕಿತಕ್ನೂರು ಅಂತಲೇ ಹೇಳಬಹುದು. ಅಲ್ಲಿ ನೀವು ಕಿತಕ್ನೂರು ಸರ್ಕಲ್ ಬಸ್ ಹಿಡಿದ್ರೆ ವಾಕಬಲ್ ಡಿಸ್ಟೆನ್ಸಲ್ಲಿ ನೀವು ಬಂದುಬಿಡಬಹುದು. ತುಂಬ ಅಂದರೆ ತುಂಬ ಚೆನ್ನಾಗಿರೋವಂಥ ಮನೆ ಅಂತಲೇ ಹೇಳಬಹುದು. ಇದು ಬಂದು ಕೆಳಗಡೆಗೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಹಾಲು, ಒಂದು ಕಿಚನ್ನು, ಒಂದು ಇಲ್ಲಿ ಬಚ್ಚಲ ಮನೆ ಇದೆ. ಆದರೆ ದೇವ್ರ ಮನೆಯನ್ನು ಮಾಡಿಲ್ಲ ಅವರು. ನೀವು ಬೇಕಂದರೆ ಇನ್ನೂ ಇಂಟೀರಿಯರ್ ಮಾಡ್ತಾ ಇರ್ತಾರಲ್ವ, ಆ ಒಂದು ಸಂದರ್ಭದಲ್ಲಿ ನೀವು ಹಾಲಲ್ಲಿ ಇವಾಗ ಏನು TV ಯೂನಿಟ್ ಮಾಡ್ತಾ ಇದ್ದಾರಲ್ವ, ಅಲ್ಲಿ ಬೇಕಾದರೆ ನೀವು ಎಲ್ಲನಾದರೂ ಮಾಡ್ಕೊಳ್ಬಹುದು. TV ಯೂನಿಟ್ ಪಕ್ಕದಲ್ಲಿನೇ ಕಿಚನ್ ಬಂದಿರೋವಂಥದ್ದು. ಕಿಚನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಫೇಸಸ್ ಆಗಿ ಮಾಡಿದ್ದಾರೆ. ಇದು ಬಂದು ಇವಾಗ ನಾವು ನೋಡಿರೋವಂಥದ್ದು ಗ್ರೌಂಡ್ ಫ್ಲೋರು. ಇದು ಬಂದು ಫಸ್ಟ್ ಫ್ಲೋರಲ್ಲಿ ಇರೋವಂಥ ಮನೆ ಅಂತಲೇ ಹೇಳ್ಬೋದು. ಫಸ್ಟ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್ ಬಂದಿರುವಂಥದ್ದು. ಇದು ಬಂದು ನೋಡಿ ಸ್ಮಾಲ್ ಕಿಡ್ಸ್ ರೂಮ್ ಅಂತ ಏನು ನಾವು ಕರಿತೀವೋ ಆ ರೂಮು. ಇದಕ್ಕೂ ಕೂಡ ಒಳಗಡೆ ಅಟ್ಯಾಚ್ ಬಾತ್ರೂಮನ್ನು ಕೊಟ್ಟಿದ್ದಾರೆ. ಇದರ ಪಕ್ಕದಲ್ಲಿನೇ ಅಂದರೆ ಹಾಲಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಅವರು ರೂಮ್ಗಳನ್ನು ಕೊಟ್ಟಿದ್ದಾರೆ. ಇದು ಬಂದು ವಾರ್ಡ್ರೂಬು. ನಿಮಗೆ ಕಾಣಿಸುತ್ತೆ ನೋಡಿ, ಆ ಕಡೆ ಒಂದು ಬಾಗಿಲು, ಈ ಕಡೆ ಒಂದು ಬಾಗಿಲು. ಅದೇ ರೀತಿ ಒಂದು ರೂಮು ತುಂಬ ಅಂದರೆ ತುಂಬ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಇನ್ನೊಂದು ರೂಮು ಕೂಡ ಸ್ವಲ್ಪ ಎರಡು ಸೇಮ್ ಮೆಜರ್ಮೆಂಟಲ್ಲೇ ಮಾಡಿರುವಂಥದ್ದು. ಕೆಳಗಡೆ ಮನೆಗೆ ಕಂಪೇರ್ ಮಾಡಿದ್ರೆ ಮೇಲೆ ಮನೆ ತುಂಬ ಚೆನ್ನಾಗಿ ದೊಡ್ಡದಾಗಿದೆ. ಹಾಲ್ ಕೂಡ ತುಂಬ ಅಂದರೆ ತುಂಬ ದೊಡ್ಡದಾಗಿರೋವಂಥದ್ದು. ಈ ಮನೆನ ಯಾರೋ ನೋಡೋದಕ್ಕೆ ಅವತ್ತು ಬಂದಿದ್ದರು, ನೀವು ಕೂಡ ಟ್ರೈ ಮಾಡಬಹುದು. ಯಾಕಂದರೆ ಓನರ್ ನಂಬರ್ನ ನಾನು ಡೈರೆಕ್ಟಾಗಿ ಓನರ್ ನಂಬರ್ನ ಕೊಟ್ಟಿರ್ತೀನಿ. ಇದು ಕೂಡ ಇನ್ನೇನು ನೆಕ್ಸ್ಟು ನಿಮಗೆ BBMPಗೆಲ್ಲ ಸರ್ವೆ ಆಗಿದೆ ಅಂತೆ. ನೆಕ್ಸ್ಟು BBMPಗೆ ಇರೋವಂಥ ಒಂದು ಮನೆ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮನೆ. ಆದರೆ ನಿಮಗೆ ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಇವಾಗೆಲ್ಲ ಒಂದು ಅಡಿ ಒಂದು 10,000 ಆ ಥರ ಎಲ್ಲ ಹೇಳ್ತಾ ಇದ್ದಾರೆ. ಆದರೆ ಇವಾಗ ಈ ಮನೆ ಪ್ರೈಸ್ ಕೂಡ ತುಂಬ ಅಂದರೆ ತುಂಬ ನಿಮಗೆ ಕಡಿಮೆನೇ ಅಂತ ಅವರು ಹೇಳಿರುವಂಥದ್ದು. ನಾವು ಹೋದಾಗ 70 ಲಕ್ಷ ಅಂತೇಳಿ ಹೇಳ್ತಾಯಿದ್ರು. ಆದಾಗ ಇವಾಗ ನೋಡಿ ನೀವು ಡೈರೆಕ್ಟಾಗಿ ಓನರ್ ಹತ್ರಕ್ಕೆ ಕಾಲ್ ಮಾಡಿ ಕೇಳಿ ಎಷ್ಟು ಹೇಳ್ತಾರೆ ಏನು ಎತ್ತ ಅಂಥೇಳಿ. ಲೋನ್ ಕೂಡ ಈ ಮನೆಗೆ ಅವೈಲೇಬಲ್ ಇದೆ. ಮತ್ತು ಈ ಮನೆಗೆ ಇಂಡಿವಿಜುವಲಾಗಿ ಬೋರ್ ಕೂಡ ಇದೆ, ಮತ್ತು ಪಂಚಾಯಿತಿ ನೀರು ಕೂಡ ಈ ಮನೆಗೆ ಬರೋವಂಥದ್ದು. ತುಂಬ ಅಂದರೆ ತುಂಬ ನೀಟಾಗಿ ಕಟ್ಟಿದ್ದಾರೆ. ಮನೆಗೆಲ್ಲನೂ ಅಷ್ಟೇ ಇವರು ಗ್ರ್ಯಾನೈಟನ್ನು ಬಳಸಿದ್ದಾರೆ, ಮತ್ತು ಒಳ್ಳೆ ಕ್ವಾಲಿಟಿಯ ಟೈಲ್ಸನ್ನು ಬಳಸಿದ್ದಾರೆ. ಮತ್ತು POP ವರ್ಕು ಮೇಲೆ ಎಲ್ಲ ಸೀಲಿಂಗಿಗೆಲ್ಲ ತುಂಬ ಚೆನ್ನಾಗಿ ಲೈಟ್ಸ್ಗಳನ್ನು ಕೂಡ ಇವರು ಹಾಕಿರುವಂಥದ್ದು. ಸೀಲಿಂಗ್ ಕೂಡ ತುಂಬ ಚೆನ್ನಾಗಿ ಡಿಸೈನನ್ನು ಮಾಡಿದ್ದಾರೆ. ಆದರೆ ವುಡ್ ವರ್ಕ್ ಕೂಡ ಅಷ್ಟೇ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಒಳ್ಳೆ ಕ್ವಾಲಿಟಿಯ ವುಡ್ಗಳನ್ನು ಹಾಕಿದ್ದಾರೆ. ಈ ಸ್ಟೆಪ್ಗಳಿಗೆ ಬರೋದಾದರೆ ಸ್ಟೀಲ್ ಅಂತ ಏನು ನಾವು ಕರಿತೀವೋ ಆ ಸ್ಟೀಲನ್ನು ಬಳಸಿದ್ದಾರೆ.
ಸ್ಟೆಪ್ಗೆಲ್ಲನೂ ಅಷ್ಟೇ ಗ್ರ್ಯಾನೈಟನ್ನು ಬಳಸಿರೋ ಅಂಥದ್ದು. ಈ ಈ ಒಂದು ನೆಲಕ್ಕೂ ಕೂಡ ಅಷ್ಟೇ ಗ್ರ್ಯಾನೈಟನ್ನು ಬಳಸಿದ್ದಾರೆ. ತುಂಬ ನೀಟಾಗಿ ಈ ಮನೆಗೆ ಪ್ರತಿಯೊಂದೂ ಅವರು ಹಾಕ್ಕೊಡ್ತಾರಂತೆ. ಗೀಝರ್ ಆಗಿರ್ಬೋದು, ಫ್ಯಾನ್ ಆಗಿರಬಹುದು. ಏನಂದರೆ ನೀವು ಪಾತ್ರೆ ಸಾಮಾನುಗಳನ್ನ ತಗೊಂಡು ಬಂದು ಈ ಪೂಜೆಯನ್ನು ಮಾಡಿಕೊಂಡು ಆಲೋಕಿಸ್ಕೋಬೋದು. ಆ ರೀತಿಯಾಗಿ ನೀಟಾಗಿ ಅಚ್ಚುಕಟ್ಟಾಗಿ ಎಲ್ಲ ಮಾಡಿಕೊಡ್ತಾರಂತೆ. ನೀವು ಡೈರೆಕ್ಟಾಗಿ ಓನರ್ ಹತ್ರ ಕೂತ್ಕೊಂಡು ಮಾತಾಡಿ ನಿಮಗೇನಿದೆ, ಲೋನ್ ತೊಗೊಳ್ತೀರಾ ಇಲ್ಲ ಕ್ಯಾಶ್ ಕೊಡ್ತೀರಾ ಅನ್ನೋದನ್ನು, ಕ್ಯಾಶ್ ಕೊಟ್ಟರೆ ನಿಮಗೆ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ, ಲೋನ್ಗೆ ಹೋದರೆ ಒಂದು 2-3 ಲಕ್ಷ ಜಾಸ್ತಿ ಆಗ್ಬೋದು ಅಷ್ಟೇ. ಆದರೆ ನೀವು ಡೈರೆಕ್ಟಾಗಿ ಓನರ್ ಹತ್ರ ಮಾತಾಡಿದಾಗ ಯಾವುದೇ ಮಧ್ಯವರ್ತಿಗಳ ನಿಮಗೆ ತಲೆನೋವು ಇರೋದಿಲ್ಲ. ಅವ್ರಿಗೂ ಕೊಡೋ ಕಾಸು ಕೂಡ ನಿಮಗೆ ಮಿಕ್ಕುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ಕೊನೆಯಲ್ಲಿ ನೀವು ತುಂಬ ಜನ ನಂಬರ್ ಕೇಳ್ತೀರಿ. ಹಾಗಾಗಿ ಈ ವಿಡಿಯೋ ಕೊನೆಯಲ್ಲಿನೇ ನಾನು ಆ ನಂಬರನ್ನು ಕೂಡ ಅಟ್ಯಾಚನ್ನು ಮಾಡಿದ್ದೀನಿ. ಕೆಳಗಡೆ ಒಂದು ನಂಬರ್ ಇತ್ತು, ಆ ನಂಬರ್ ಬೇಡ ಅಂಥೇಳಿ ಅವರು ಅದನ್ನು ಹರಿದಾಕ್ಬಿಟ್ಟು ಮೇಲೆ ಇನ್ನೊಂದು ನಂಬರನ್ನು ಅವರು ಬಿಟ್ಟಿರೋ ಅಂಥದ್ದು. ಹಾಗಾಗಿ ಅವರು ಅವರ ಪರ್ಸ್ನಲ್ ನಂಬರನ್ನೇ ಅಲ್ಲಿ ಹಾಕಿರೋದಂತೆ. ಹಾಗಾಗಿ ಅದೇ ನಂಬರ್ನೇ ಕೂಡ ನಾನು ನಿಮಗೆ ಕೊಟ್ಟಿದ್ದೀನಿ. ಇದು ನೋಡಿ ಮೇನ್ ಗೇಟು. ಮೇನ್ ಗೇಟಿಂದ ಒಳಗಡೆಗೆ ತುಂಬ ಸೇಫ್ಟಿ ಗ್ರಿಲ್ ಆಗಿರ್ಬೋದು, ಪ್ರತಿಯೊಂದೂ ಅಷ್ಟೇ ನೀಟಾಗಿ ಅವರು ಹಾಕಿದ್ದಾರೆ. ಇದು ನೋಡಿ ಇನ್ನು ಕೆಲಸ ಏನು ನಡೀತಾ ಇದೆಯಲ್ಲ, ಹಾಗಾಗಿ ಅಲ್ಲಿ ಟೈಲ್ಸ್ ಆಗಿರ್ಬೋದು ಪ್ರತಿಯೊಂದೂ ಎಲ್ಲ ಇದೇ ರೀತಿಯಾಗಿ ಇಟ್ಟಿದ್ದಾರೆ. ಇದು ಕೆಳಗಡೆ ಬರೋವಂಥ ಮನೆ ಸ್ನೇಹಿತರೆ, ಆಯಿತಾ. ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಯಾರೆಲ್ಲ ಈ ಮನೆ ಒಂದು ಇಷ್ಟ ಆಯಿತು ಅಂತಂದರೆ ಖಂಡಿತವಾಗ್ಲೂ ನೀವು ಹೋಗಿ ಪರ್ಚೇಸನ್ನು ಮಾಡ್ಕೋಬಹುದು. ಇದು ನೋಡಿ, ಇದು ಒಂದು ಬಾತ್ರೂಮು ಚಿಕ್ಕದಾಗಿ, ಮೇಲೆ ಸ್ಟೋರೇಜನ್ನು ಕೊಟ್ಟಿದ್ದಾರೆ. ಇದು ಒಂದು ಬಾತ್ರೂಮಲ್ಲಿ ಇರೋ ಅಂಥದ್ದು. ಇನ್ನೊಂದು ರೂಮ್ ಇದೆಯಲ್ವ, ಆ ರೂಮಲ್ಲಿ ಬಂದಿರೋ ಅಂಥದ್ದು. ಪ್ರತಿ ರೂಮ್ಗೂ ಅಷ್ಟೇ ಮೇಲೆ ಸೀಲಿಂಗಿಗೆ POP ವರ್ಕನ್ನು ಅವರು ಮಾಡಿದ್ದಾರೆ. ಇದು ನೋಡಿ ಹಾಲು. ಇದೇ ನೋಡಿ ನಿಮಗೇನು ನಂಬರ್ ಬರ್ತಾ ಇದ್ದಿಲ್ಲ, 9108592111. ಇದಕ್ಕೆ ನೀವು ಕಾಲ್ ಮಾಡಿದ್ರಿ ಅಂತಂದರೆ ಖಂಡಿತವಾಗ್ಲೂ ಓನರೇ ಎತ್ತುತ್ತಾರೆ, ಓನರೇ ಮಾತಾಡ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.